ನರ್ಗಿಸ್ ಮಂಡಕ್ಕಿ ಯಾವ ರೀತಿ ಮಾಡುವುದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ. ಏನೇನು ಬೇಕು ಅಂತ ನೋಡೋಣ. ಮಂಡಕ್ಕಿ, ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ. ಇದು ಪುಡಿ, ಸಕ್ಕರೆ ಕಡಲೆ ಪುಡಿ ಇದು. ಸ್ಟವ್ ಮೇಲೆ ಬಾಣಲಿ ಇಟ್ಟು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನಕಾಯಿ ಹುರ್ಕೊಳ್ಳಿ ನೀಟಾಗಿ. ಆಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಲಿ ಅದೆಲ್ಲ. ನೀಟಾಗಿ ತುಂಬ ಚೆನ್ನಾಗಿ ಬೇಯಲಿ ಅದು. ಬೇಯೋ ತನಕ ಒಂದು ಸ್ವಲ್ಪ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಳ್ಳಿ ಅದನ್ನು. ಆಮೇಲೆ ಟೊಮ್ಟೊ ಹಣ್ಣು ಹಾಕಿ. ಟೊಮ್ಟೊ ಹಣ್ಣು ಹಾಕಿ ಅದನ್ನು ಹುರ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡಿ. ಇದು ಆಲ್ಮೋಸ್ಟ್ ಇದು ರೆಡಿ ಆಯಿತು. ಇದನ್ನು ಗ್ಯಾಸ್ ಆಫ್ ಮಾಡಿ ಆರೋದಕ್ಕೆ ಬಿಡಿ. ಈಗ ಮಂಡಕ್ಕಿಗೆ ಒಗ್ಗರಣೆ ಹಾಕಿ ಕಲಸಿರಿ. ಈ ಚೌಟ್ಕದಲ್ಲಿ ಕಲಸೋಕ್ಕಿಂತ ನೀವು ಕೈಯಲ್ಲಿ ನೀಟಾಗಿ ಕಲಿಸ್ಕೊಳೋದು ಬೆಟರು. ಯಾಕೆಂದರೆ ನೀಟಾಗುತ್ತೆ. ಈಗ ಪೌಡ್ರ್ ಹಾಕಿ, ಅದಕ್ಕೆ ಕಡಲೆ ಹಿಟ್ಟು ಸಕ್ಕರೆ ಮಿಕ್ಸಿ ಮಾಡಿರ್ತೀವಲ್ಲ, ಆ ಪೌಡ್ರು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕಲಸಿ. ಯಾಕೆಂದರೆ ಒಂದು ಕಡೆ ಪುಡಿ, ಒಂದು ಕಡೆ ಮಂಡಕ್ಕಿ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಕಲಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ?